ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಭದ್ರತಾ ಲೋಪದ ಕೇಸ್ನಲ್ಲಿ ಪ್ರೆಸ್ ಪಾಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಈ ಪರಶುರಾಮ್ ಹಿನ್ನೆಲೆ ಬಹಳ ವಿಚಿತ್ರವಾಗಿದೆ ಅನ್ನೋ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. 1993ರಲ್ಲಿ ಕೆಪಿಎಸ್ಸಿ ಪರೀಕ್ಷೆಯನ್ನ ಬರೆದಿದ್ದ ಈ ಆರೋಪಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಆ ಪರೀಕ್ಷೆಯ ಫಲಿತಾಂಶ ಹೋಲ್ಡ್ ಆಗಿತ್ತು. ಫಲಿತಾಂಶ ಪ್ರಕಟ ಆಗಿರಲಿಲ್ಲ. ರಿಸಲ್ಟ್ಸ್ ಹೋಲ್ಡ್ ಆಗಿದ್ದಕ್ಕೆ ಈತ ಬೇಸತ್ತಿದ್ದ. ರಿಸಲ್ಟ್ ಬಿಟ್ಟಿದ್ರೆ ನಾನು ಪಾಸ್ ಆಗಿರ್ತಾ ಇದ್ದೆ ಅನ್ನೋದು ಆ ಬೇಸರಕ್ಕೆ ಕಾರಣ. ಈಗ ನಿವೃತ್ತಿಯ ವಯಸ್ಸು ಮೀರಿದ್ರೂ ಕೂಡ ಈ ವ್ಯಕ್ತಿ ಅದೇ ಗುಂಗಿನಲ್ಲಿದ್ದಾನೆ. 1993 ಅಂದ್ರೆ 30 ವರ್ಷಗಳು ಕಳೆದೋಗಿದೆ. ಆದರೆ ಆ ಪರೀಕ್ಷೆಯ ಫಲಿತಾಂಶ ಹೋಲ್ಡ್ ಆಗಿದ್ದರ ಬೇಸರ ಇನ್ನೂ ಇದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಒಂದು ರೀತಿಯಾದ ವಿಚಿತ್ರ ಹಿನ್ನೆಲೆ ಅಂತ ಹೇಳ್ಬೋದು. 30 ವರ್ಷ ಆಗಿದೆ ಕೆಪಿಎಸ್ಸಿ ಪರೀಕ್ಷೆ ಬರೆದು. ನಿಜಕ್ಕೂ ಅದೇ ಗುಂಗಲ್ಲಿ ಬಂದು ಈಗ ನಿನ್ನೆ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಈ ಕೃತ್ಯ ಎಸಗಿರೋದ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ವ್ಯಕ್ತಿಯ ವಿಚಿತ್ರ ನಡೆಯನ್ನ ನೋಡ್ತಾ ಹೋದ್ರೆ ಮೊದಲಿನಿಂದ ಅಂದ್ರೆ ಸುಮಾರು 2017ರಲ್ಲೂ ಸಹ ಇದೇ ರೀತಿಯಾಗಿ ಒಂದು ಕಿರಿಕಿರಿಯನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ CM ಆಗ್ಲೂ ಕೂಡ ಸಿದ್ದರಾಮಯ್ಯ ಅವರಾಗಿರ್ತಾರೆ. ಆ ವೇಳೆಯಲ್ಲಿ ಸದ್ಯ ಏನು ಸಿದ್ದರಾಮಯ್ಯ ಅವರ ಮುಂದೆ ಹೋಗಿ ಸೀಮೆಎಣ್ಣೆ ಸುರಿದುಕೊಂಡು ಆ ಒಂದು ಸೀಮೆಎಣ್ಣೆಯನ್ನ ಬೆಂಕಿ ಹಚ್ಕೊತೀನಿ ಅಂತ ಹೇಳಿ ಒಂದು ಹೆದರಿಕೆಯನ್ನು ಕೂಡ ಮಾಡಿಸಿರ್ತಾನೆ. ಆದರೆ ಆ ಒಂದು ಸಂದರ್ಭದಲ್ಲೂ ಕೂಡ ಈತನನ್ನ ಬಂಧಿಸಿ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈತನನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಲಾಗುತ್ತೆ. ಅದಾದ ನಂತರ ಬಿಡುಗಡೆಯಾಗಿ ಬಂದು ಒಂದು ಖಾಸಗಿಯ ಪತ್ರಿಕೆಯನ್ನ ಸಂಪಾದಕನಾಗಿ ಆಗಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಗುರುತಿಸ್ಕೊಂಡಿರ್ತಾನೆ. ಈಗ ಸದ್ಯಕ್ಕೆ ಪದೇ ಪದೇ KPSC ಒಂದು ಕಚೇರಿಗೆ ಹೋಗುವಂಥದ್ದು, ನಾನು ಬರೆದಿದ್ದಂತಹ ಎಕ್ಸಾಮ್ನ ರಿಸಲ್ಟ್ ಏನಾಯಿತು, ಈಗ ನಾನು ಈ ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ರೆ ನಾನು ಪಾಸಾಗಿ ಈಗ ಅಧಿಕಾರಿ ಆಗ್ತಾ ಇದ್ದೆ, ಆದರೆ ಈ ಒಂದು ರಿಸಲ್ಟ್ ಬರದೇ ಇದ್ದ ಕಾರಣಕ್ಕಾಗಿ ನೀವು ನನಗೆ ಒಂದು ಪರಿಹಾರವನ್ನು ಕೊಡಲೇಬೇಕು, ಇಲ್ಲಾಂದರೆ ನಾನು ಬಿಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಆ ರೀತಿಯಾದಂತಹ ಒಂದು ಧೋರಣೆಯನ್ನು ತೊಡಿರುವಂತಹದ್ದು ಅಥವಾ ಒಂದು ಬೇಡಿಕೆಯನ್ನು ಇಟ್ಟಿರುವಂತಹದ್ದು. ಇನ್ನು ಅದೇ ನಿಟ್ಟಿನಲ್ಲಿ ಗಣರಾಜ್ಯೋತ್ಸವ ದಿನದಂದು ಕೂಡ ಮೈಸೂರಿನಿಂದ ಒಂದು ಏನು ಇನ್ವಿಟೇಷನ್ ಅನ್ನು ತಗೋತಾನೆ ಮಾಧ್ಯಮ ಅಂತ ಹೇಳಿ. ಈ ಒಂದು ಮಾಧ್ಯಮದ ವಿಚಾರವಾಗಿ ನಾನು ಸಂಪಾದಕ ಅಂತ ಹೇಳಿಕೊಂಡು ಆ ಒಂದು ಇನ್ವಿಟೇಷನ್ ಅನ್ನು ತಗೊಂಡು ಒಳಗಡೆ ಬಂದು ಸಿದ್ದರಾಮಯ್ಯ ಅವರಿಗೆ ಕೂಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಯಾವಾಗ CM ಅವ್ರ ಕಡೆ ಗಮನ ಕೊಡಲಿಲ್ಲ, ಏಕಾಏಕಿ ಕರಪತ್ರವನ್ನು ಹಿಡ್ಕೊಂಡು ಮುಂದೆ ಹೋಗಿರುವಂತಹದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಸದ್ಯಕ್ಕೆ ಈಗ ಆತನನ್ನು ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿ ಈಗ ಮತ್ತೊಂದು ಪ್ರಕರಣದಲ್ಲಿ ಅವನ ವಿರುದ್ಧ ದಾಖಲು ಮಾಡಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.